ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆದಂತಹ ಶ್ರೀರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನಂತರ ಇದೀಗ ರಾಷ್ಟ್ರದ ಪ್ರಮುಖ ಸರ್ವೆ ಸಂಸ್ಥೆಯೊಂದು ತನ್ನ ವರದಿಯನ್ನು ಬಹಿರಂಗಗೊಳಿಸಿದೆ. ಇಡೀ ದೇಶವೇ ನಿಬ್ಬೆರಗಾಗಬಹುದಾದಂಥ ಒಂದು ಅಂಕಿಸಂಖ್ಯೆಗಳನ್ನು ಈ ಒಂದು ಸಂಸ್ಥೆ ತನ್ನ ವರದಿಯಲ್ಲಿ ಬಹಿರಂಗಗೊಳಿಸಿದೆ. ಹೌದು ಸ್ನೇಹಿತರೆ, ಹಿಂದೆ ಕೊಟ್ಟಿದ್ದಂತಹ ಅನೇಕ ಸರ್ವೆ ಸಂಸ್ಥೆಗಳು ಕೊಟ್ಟಿದ್ದಂತಹ ಸರ್ವೆಯ ವರದಿಗಿಂತ ವಿಭಿನ್ನವಾಗಿರ್ತಕ್ಕಂಥ ವರದಿಯನ್ನು ಈ ಸಂಸ್ಥೆ ಇದೀಗ ಬಹಿರಂಗಗೊಳಿಸಿದೆ. ಬನ್ನಿ ಸ್ನೇಹಿತರೆ, SN ನ್ಯೂಸ್ ಅನ್ನುವ ಒಂದು ಸರ್ವೆ ತಂಡ ನೀಡಿರ್ತಕ್ಕಂಥ ಸಮೀಕ್ಷೆಯ ವರದಿಯಲ್ಲಿ ಯಾವ ಅಂಶಗಳನ್ನು ಬಹಿರಂಗಗೊಳಿಸಿದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗಲೇ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ಸಂಸ್ಥೆ SN ನ್ಯೂಸ್ ಸಂಸ್ಥೆ ನೀಡಿರ್ತಕ್ಕಂಥ ಸಮೀಕ್ಷೆ ಒಂದು ವರದಿಯನ್ನು ಒಂದೊಂದೇ ರಾಜ್ಯಗಳಂತೆ ತಿಳ್ಕೊಳ್ತಾ ಹೋಗೋಣ. ಈ ಸಂಸ್ಥೆ ನೀಡಿರ್ತಕ್ಕಂಥ ಪ್ರಥಮ ರಾಜ್ಯದ ವರದಿ ಪಶ್ಚಿಮ ಬಂಗಾಳ. ಸುಮಾರು 48 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಈ ಸಂಸ್ಥೆಯ ವರದಿಯ ಪ್ರಕಾರ NDA ಈ ಬಾರಿ 25 ಸ್ಥಾನಗಳನ್ನು ಗೆಲ್ಲಲಿದೆ. ಅದೇ ರೀತಿ TMC 17 ಸ್ಥಾನವನ್ನು ಗೆಲ್ಲುತ್ತೆ. ಆದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಯಾವುದೇ ಒಂದು ಸ್ಥಾನವನ್ನು ಗೆಲ್ಲೋದಿಲ್ಲ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಕಳೆದ ಬಾರಿಗಿಂತ ಈ ಬಾರಿ ಉತ್ತಮ ಒಂದು ಸಾಧನೆಯನ್ನು NDA ಮಾಡುತ್ತೆ ಅಂತ ಹೇಳಿದೆ. ಅದೇ ರೀತಿ ಪಂಜಾಬ್ನಲ್ಲಿ 13 ಲೋಕಸಭಾ ಸ್ಥಾನಗಳಿದ್ದಾವೆ. ಇದರಲ್ಲಿ ಕೇವಲ ಒಂದು ಸ್ಥಾನಕ್ಕೆ NDA ತೃಪ್ತಿಪಟ್ಟುಕೊಳ್ಳುತ್ತೆ. ಆಮ್ ಆದ್ಮಿ ಪಕ್ಷ ಸುಮಾರು 10 ಲೋಕಸಭಾ ಸ್ಥಾನವನ್ನು ಗೆಲ್ಲುತ್ತೆ. ಅದೇ ರೀತಿ ಕಾಂಗ್ರೆಸ್ 2 ಸ್ಥಾನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಅದೇ ರೀತಿ ಕೇರಳದಲ್ಲಿ NDA ಕೇವಲ 1 ಸ್ಥಾನ, ಕಾಂಗ್ರೆಸ್ಗೆ 2 ಸ್ಥಾನ, ಅದೇ ರೀತಿ LDF ಹಾಗೂ UDF ಸುಮಾರು 17 ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಮುಂದಿನ ರಾಜ್ಯ ಅತ್ಯಂತ ಚಿಕ್ಕ ರಾಜ್ಯವಾಗಿರ್ತಕ್ಕಂಥ ನಾಗಾಲ್ಯಾಂಡ್ನಲ್ಲಿ ಕೇವಲ 1 ಲೋಕಸಭಾ ಕ್ಷೇತ್ರವಿದೆ. ಈ 1 ಲೋಕಸಭಾ ಕ್ಷೇತ್ರವನ್ನು NDA ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಮುಂದಿನ ರಾಜ್ಯ ತೆಲಂಗಾಣದಲ್ಲಿ ಒಟ್ಟು 17 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಈಗ ಮೊನ್ನೆ ತಾನೇ ಇಲ್ಲಿ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯಲ್ಲಿ ಅಧಿಕಾರಕ್ಕೆ ಬಂದಿದೆ. ಈ ಒಂದು ತೆಲಂಗಾಣದಲ್ಲಿ ಈ ಬಾರಿ NDA 8 ಲೋಕಸಭಾ ಸ್ಥಾನವನ್ನು ಗೆಲ್ಲುತ್ತೆ. ಅದೇ ರೀತಿ BRS ಹಾಗೂ AIMM 5 ಲೋಕಸಭಾ ಸ್ಥಾನಗಳನ್ನು ಗೆದ್ದರೆ ಕಾಂಗ್ರೆಸ್ ಕೇವಲ 4 ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಅದೇ ರೀತಿ ಸಿಕ್ಕಿಂನಲ್ಲಿರ್ತಕ್ಕಂಥ 1 ಲೋಕಸಭಾ ಸ್ಥಾನವೂ ಕೂಡ ಈ ಬಾರಿ NDA ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಗೋವಾದಲ್ಲಿರ್ತಕ್ಕಂಥ 2 ಲೋಕಸಭಾ ಸ್ಥಾನಗಳನ್ನು ಈ ಬಾರಿಯೂ ಕೂಡ ಕಳೆದ ಬಾರಿಯಂತೆ NDA ಮತ್ತೊಮ್ಮೆ ಕಬ್ಜಾ ಮಾಡುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಗೋವಾದಲ್ಲಿರ್ತಕ್ಕಂಥ 2 ಸ್ಥಾನಗಳು ಕೂಡ ಈ ಬಾರಿಯೂ NDA ಪಾಲಾಗೋದಲ್ಲಿ ಸಂಶಯ ಇಲ್ಲ. ಅದೇ ರೀತಿ ಲಕ್ಷದ್ವೀಪದಲ್ಲಿರ್ತಕ್ಕಂಥ 1 ಲೋಕಸಭಾ ಸ್ಥಾನ ಈ ಬಾರಿ ಮತ್ತೊಮ್ಮೆ NDA ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿರ್ತಕ್ಕಂಥ 7 ಲೋಕಸಭಾ ಸ್ಥಾನಗಳ ಪೈಕಿ 7ಕ್ಕೆ 7 ಈ ಬಾರಿಯೂ ಕೂಡ ಕಳೆದ ಬಾರಿಯಂತೆ NDA ಮತ್ತೊಮ್ಮೆ ಪಡೆಯಲಿದೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಆಮ್ ಆದ್ಮಿ ಈ ಬಾರಿ ದೆಹಲಿಯಲ್ಲಿ ತಾನು ಹೆಚ್ಚು ಲೋಕಸಭಾ ಸ್ಥಾನವನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿದೆ. ಆದರೂ ಕೂಡ ಈ ಸಂಸ್ಥೆ ನೀಡಿರುವ ವರದಿಯ ಪ್ರಕಾರ 7 ಕೂಡ ಮತ್ತು BJPಯ ಪಾಲಾಗಲಿವೆ. ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ 6 ಲೋಕಸಭಾ ಸ್ಥಾನಗಳ ಪೈಕಿ NDA 4 ಇಂಡಿ ಮೈತ್ರಿಕೂಟ 2 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಪಾಂಡಿಚೇರಿಯಲ್ಲಿರ್ತಕ್ಕಂಥ 1 ಲೋಕಸಭಾ ಸ್ಥಾನ ಈ ಬಾರಿಯೂ ಕೂಡ NDA ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಮುಂದಿನ ರಾಜ್ಯ ಛತ್ತೀಸ್ಗಢದಲ್ಲಿರ್ತಕ್ಕಂಥ 11 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ತೆಕ್ಕೆಗೆ 10 ಲೋಕಸಭಾ ಕ್ಷೇತ್ರಗಳು ಬೀಳ್ತವೆ. ಇಂಡಿ ಮೈತ್ರಿಕೂಟ ಕೇವಲ 1 ಲೋಕಸಭಾ ಸ್ಥಾನವನ್ನು ಛತ್ತೀಸ್ಗಢದಲ್ಲಿ ಪಡೆಯುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಅದೇ ರೀತಿ ತ್ರಿಪುರದಲ್ಲಿರ್ತಕ್ಕಂಥ 2 ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ NDA ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಅದೇ ರೀತಿ ಮಣಿಪುರದಲ್ಲಿರ್ತಕ್ಕಂಥ 2 ಲೋಕಸಭಾ ಕ್ಷೇತ್ರಗಳ ಪೈಕಿ 1 NDA ಪಾಲಾದರೆ ಇನ್ನೊಂದು ಲೋಕಸಭಾ ಕ್ಷೇತ್ರ ಇಂಡಿ ಮೈತ್ರಿಕೂಟದ ಪಾಲಾಗುತ್ತೆ ಅಂತಕ್ಕಂಥ ಒಂದು ವರದಿ ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಮುಂದಿನ ರಾಜ್ಯ ಮೇಘಾಲಯದಲ್ಲಿರ್ತಕ್ಕಂಥ 2 ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ಕೂಡ
NDA ತನ್ನ ತೆಕ್ಕೆಗೆ ತೆಗೆದುಕೊಳ್ತದೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಮುಂದಿನ ರಾಜ್ಯ ಜಾರ್ಖಂಡ್ನಲ್ಲಿ 14 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಇದರಲ್ಲಿ ಸುಮಾರು 13 ಲೋಕಸಭಾ ಕ್ಷೇತ್ರಗಳನ್ನು NDA ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. ಇಂಡಿ ಮೈತ್ರಿಕೂಟ ಕೇವಲ 1 ಸ್ಥಾನವನ್ನು ಜಾರ್ಖಂಡ್ನಲ್ಲಿ ಪಡೆಯುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಮುಂದಿನ ರಾಜ್ಯ ಅತ್ಯಂತ ಪ್ರಮುಖವಾದ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಇರತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ಮೈತ್ರಿಕೂಟಕ್ಕೆ ಈ ಬಾರಿ ಕೂಡ 24 ಲೋಕಸಭಾ ಕ್ಷೇತ್ರಗಳು ದಕ್ಕುತ್ತವೆ. ಅದೇ ರೀತಿ ಕಾಂಗ್ರೆಸ್ ಕೇವಲ 4 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಇದೀಗ ಬಹಿರಂಗಗೊಳಿಸಿದೆ. ಅದೇ ರೀತಿ ಒಡಿಸ್ಸಾ ರಾಜ್ಯದಲ್ಲಿರ್ತಕ್ಕಂಥ 21 ಲೋಕಸಭಾ ಕ್ಷೇತ್ರಗಳ ಪೈಕಿ NDA 10 ಲೋಕಸಭಾ ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡ್ರೆ ಇಂಡಿ ಮೈತ್ರಿಕೂಟ ಕೇವಲ 2 ಲೋಕಸಭಾ ಸ್ಥಾನಗಳನ್ನು ಪಡೆಯುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. BJD ಇಲ್ಲಿ 9 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ. BJD 2 ಮೈತ್ರಿಕೂಟಗಳ ಜೊತೆಗೆ ಈಗಲೂ ಕೂಡ ಇಲ್ಲ. ಅದೇ ರೀತಿ ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ 4 ಲೋಕಸಭಾ ಕ್ಷೇತ್ರಗಳು ಕೂಡ ಈ ಬಾರಿ NDA ಪಾಲಾಗ್ತವೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಕೇಂದ್ರಾಡಳಿತ ಪ್ರದೇಶ ದೀವ್ ಹಾಗೂ ದಮನ್ನಲ್ಲಿ ಇರತಕ್ಕಂಥ 1 ಲೋಕಸಭಾ ಕ್ಷೇತ್ರವೂ ಕೂಡ ಈ ಬಾರಿ NDA ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಸುಮಾರು 5 ಲೋಕಸಭಾ ಕ್ಷೇತ್ರಗಳನ್ನಷ್ಟೇ ಹೊಂದಿರತಕ್ಕಂಥ ಉತ್ತರಾಖಂಡದಲ್ಲಿ 5ಕ್ಕೆ 5 ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ NDA ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡೋದ್ರ ಮೂಲಕ ಉತ್ತರಾಖಂಡದಲ್ಲಿ NDA ಕ್ಲೀನ್ ಸ್ವೀಪ್ ಮಾಡ್ತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಅರುಣಾಚಲ ಪ್ರದೇಶದಲ್ಲಿರ್ತಕ್ಕಂಥ 2 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಈ ಬಾರಿ NDA ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಕೂಡ ಈ ಸಂಸ್ಥೆ ನೀಡಿದೆ. ಮಿಜೋರಾಂನ 1 ಕ್ಷೇತ್ರವೂ ಕೂಡ ಈ ಬಾರಿ NDA ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಅದೇ ರೀತಿ ಮುಂದಿನ ರಾಜ್ಯ ಅಸ್ಸಾಂನಲ್ಲಿರ್ತಕ್ಕಂಥ 16 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಲೋಕಸಭಾ ಕ್ಷೇತ್ರಗಳು NDA ಪಾಲಾದರೆ ಕೇವಲ 2 ಲೋಕಸಭಾ ಕ್ಷೇತ್ರಗಳು ಇಂಡಿ ಮೈತ್ರಿಕೂಟದ ಪಾಲಾಗಲಿವೆ ಅಂತಕ್ಕಂಥ ಒಂದು ಅಂದಾಜನ್ನು ಈ ಸಂಸ್ಥೆ ವರದಿ ಮಾಡಿದೆ. ದಕ್ಷಿಣ ಭಾರತದ ಮತ್ತೊಂದು ಪ್ರಮುಖ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಈ ಬಾರಿ NDA ಮೈತ್ರಿಕೂಟ 8 ಸ್ಥಾನಗಳನ್ನು ಪಡೆದರೆ ಇಂಡಿ ಮೈತ್ರಿಕೂಟ ಕೇವಲ 3 ಸ್ಥಾನಗಳನ್ನು ಪಡೆಯುತ್ತೆ. ಅದೇ ರೀತಿ ಜಗನ್ ನೇತೃತ್ವದ YSRCP ಹಾಗೂ BRS ಪಕ್ಷಗಳು ಸೇರಿ 14 ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ವರದಿಯನ್ನು ಮಾಡಿದೆ ಈ ಸಂಸ್ಥೆ. ಅದೇ ರೀತಿ ಅಂಡಮಾನ್ ನಿಕೋಬಾರ್ನಲ್ಲಿರ್ತಕ್ಕಂಥ ಕೇವಲ 1 ಸ್ಥಾನವನ್ನು ಕೂಡ NDA ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಬಿಹಾರದ 40 ಲೋಕಸಭಾ ಕ್ಷೇತ್ರಗಳ ಪೈಕಿ ಇದೇ ಪ್ರಥಮ ಬಾರಿಗೆ NDA ಮೈತ್ರಿಕೂಟ 30 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಇದೇ ಸಂಸ್ಥೆ ಇದೇ ಪ್ರಥಮ ಬಾರಿಗೆ ಬಹಿರಂಗಗೊಳಿಸಿದೆ. ಈ ಒಂದು ಬಿಹಾರದಲ್ಲಿ ಇಂಡಿ ಮೈತ್ರಿಕೂಟ ಕೇವಲ 10 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಇದೀಗ ಮೊನ್ನೆ ತಾನೇ ಬಿಹಾರದಲ್ಲಿ ನಡೆದಂತಹ ರಾಜಕೀಯ ತಲ್ಲಣದಿಂದ ಚಿತ್ರಣ ಬದಲಾಗಿದೆ. ತಮಿಳುನಾಡಿನ 41 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ಮೈತ್ರಿಕೂಟಕ್ಕೆ 17 ಲೋಕಸಭಾ ಕ್ಷೇತ್ರಗಳು ಹೋದರೆ ಇಂಡಿ ಮೈತ್ರಿಕೂಟಕ್ಕೆ 21 ಲೋಕಸಭಾ ಕ್ಷೇತ್ರಗಳು ಲಭ್ಯವಾಗಲಿವೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಇತರರು ಇಲ್ಲಿ 1 ಸ್ಥಾನಗಳನ್ನು ಗೆಲ್ಲೋ ಸಾಧ್ಯತೆ ಇದೆ. ಅದೇ ರೀತಿ ಹರಿಯಾಣದ 10ಕ್ಕೆ 10 ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ಕೂಡ NDA ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಈ ಮೂಲಕ ಮತ್ತೊಮ್ಮೆ ಹರಿಯಾಣದಲ್ಲಿ ತನ್ನ ಪ್ರಾಬಲ್ಯವನ್ನು NDA ಮೆರೆಯುತ್ತೆ ಅಂತಕ್ಕಂಥ ಒಂದು ವರದಿ ಈ ಸಂಸ್ಥೆಯಿಂದ ಬಹಿರಂಗಗೊಂಡಿದೆ. ಅದೇ ರೀತಿ ದಾದ್ರಾ ಹಾಗೂ ಹವೇಲಿಯಲ್ಲಿ ಇರತಕ್ಕಂಥ 1 ಲೋಕಸಭಾ ಕ್ಷೇತ್ರವೂ ಕೂಡ NDA ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಚಂಡೀಗಢದಲ್ಲಿರ್ತಕ್ಕಂಥ 1 ಲೋಕಸಭಾ ಕ್ಷೇತ್ರದ ಪೈಕಿ ಆ 1 ಲೋಕಸಭಾ ಕ್ಷೇತ್ರ NDA ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಚಂಡೀಗಢ ಅತ್ಯಂತ ಚಿಕ್ಕ ರಾಜ್ಯ, ಒಂದೇ 1 ಲೋಕಸಭಾ ಕ್ಷೇತ್ರವಿದೆ. ಅತ್ಯಂತ ಪ್ರಮುಖವಾದ ಮಹಾರಾಷ್ಟ್ರ 48 ಲೋಕಸಭಾ ಕ್ಷೇತ್ರವನ್ನು ಹೊಂದಿರತಕ್ಕಂಥ ಮಹಾರಾಷ್ಟ್ರದಲ್ಲಿ NDA ಮೈತ್ರಿಕೂಟ ಬರೋಬ್ಬರಿ 44 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುತ್ತೆ. ಅದೇ ರೀತಿ NCP, ಕಾಂಗ್ರೆಸ್, ಶಿವಸೇನೆಯ
ಒಂದು ಪ್ರಮುಖ ಅಂಗ. ಇವೆಲ್ಲ ಸೇರಿ ಕೇವಲ 4 ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಆಶ್ಚರ್ಯಕರ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಮಹಾರಾಷ್ಟ್ರದಲ್ಲಿ ಹಿಂದೆ ಕೊಟ್ಟಿದ್ದಂಥ ಎಲ್ಲ ವರದಿಗಳು ಬೇರೆ ಥರನೇ ಇದ್ದವು. ರಾಷ್ಟ್ರದ ಅತ್ಯಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶದಲ್ಲಿ 80 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿಯೂ ಕೂಡ BJP ಉತ್ತಮ ಸಾಧನೆಯನ್ನು ಮಾಡಿ 75 ಲೋಕಸಭಾ ಸ್ಥಾನಗಳನ್ನು ಗೆದ್ದರೆ SP, BSP ಹಾಗೂ ಕಾಂಗ್ರೆಸ್ ಸೇರಿ ಕೇವಲ 5 ಲೋಕಸಭಾ ಸ್ಥಾನವನ್ನು ಗೆಲ್ಲುತ್ತೆ ಅಂತಕ್ಕಂಥ ಶಾಕಿಂಗ್ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಉತ್ತರ ಪ್ರದೇಶವನ್ನು ಗೆದ್ದರೆ ಇಡೀ ದೇಶವನ್ನು ಗೆದ್ದಂತೆ ಅಂತಕ್ಕಂಥ ಮಾತು ರಾಷ್ಟ್ರದ ರಾಜಕಾರಣ ವಲಯದಲ್ಲಿ ಗೊತ್ತಿರತಕ್ಕಂಥದ್ದೇ. ಇದೀಗ ಮತ್ತೊಮ್ಮೆ ಉತ್ತರ ಪ್ರದೇಶದಲ್ಲಿ BJP ಉತ್ತಮ ಸಾಧನೆಯನ್ನು ಮಾಡುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಮಧ್ಯಪ್ರದೇಶದ 29 ಲೋಕಸಭಾ ಕ್ಷೇತ್ರಗಳ ಪೈಕಿ 28 ಲೋಕಸಭಾ ಕ್ಷೇತ್ರಗಳು NDA ಪಾಲಾದರೆ ಕೇವಲ ಒಂದೇ ಒಂದು ಲೋಕಸಭಾ ಕ್ಷೇತ್ರ ಇಂಡಿ ಮೈತ್ರಿಕೂಟದ ಪಾಲಾಗುತ್ತೆ ಅಂತಕ್ಕಂಥ ವರದಿ ಬಂದಿದೆ. ಅದೇ ರೀತಿ ಗುಜರಾತ್ನ 26 ಲೋಕಸಭಾ ಕ್ಷೇತ್ರಗಳನ್ನು NDA ಮತ್ತೊಮ್ಮೆ ಈ ಬಾರಿಯೂ ಕೂಡ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ನರೇಂದ್ರ ಮೋದಿಯವರ ತವರು ರಾಜ್ಯದಲ್ಲಿ 26ಕ್ಕೆ 26 ಸ್ಥಾನಗಳು ಈ ಬಾರಿ ಕೂಡ ನರೇಂದ್ರ ಮೋದಿಯವರ ಬೆಂಬಲಕ್ಕೆ ಒದಗಿ ಬರಲಿದ್ದಾವೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಅದೇ ರೀತಿ ರಾಜಸ್ಥಾನ ರಾಜ್ಯದಲ್ಲೂ ಕೂಡ ಇರ್ತಕ್ಕಂಥ 25ಕ್ಕೆ 25 ಸ್ಥಾನಗಳು ಮತ್ತೊಮ್ಮೆ NDA ಪಾಲಾಗ್ತವೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡುವ ಮೂಲಕ ಉತ್ತರ ಭಾರತದಲ್ಲಿ BJP ಅದೇ ರೀತಿ NDA ಮತ್ತೊಮ್ಮೆ ತನ್ನ ಪ್ರಾಬಲ್ಯವನ್ನು ಬಲಗೊಳಿಸುತ್ತೆ ಅಂತಕ್ಕಂಥ ವರದಿ ಈ ಒಂದು ಸಂಸ್ಥೆ ನೀಡಿರ್ತಕ್ಕಂಥ ಮಾಹಿತಿಯಿಂದ ಬಹಿರಂಗಗೊಂಡಂತಾಗಿದೆ. ಒಟ್ಟಾರೆ 545 ಲೋಕಸಭಾ ಸ್ಥಾನಗಳ ಒಂದು ಸಮೀಕ್ಷೆಯನ್ನು ನಡೆಸಿರ್ತಕ್ಕಂಥ ಈ ಸಂಸ್ಥೆ ಅತ್ಯಂತ ಆಶ್ಚರ್ಯಕರ ರೀತಿಯ ಫಲಿತಾಂಶವನ್ನು ನೀಡೋದ್ರ ಮೂಲಕ 545 ಸ್ಥಾನಗಳ ಪೈಕಿ ಇದೇ ಪ್ರಥಮ ಬಾರಿಗೆ BJP ನೇತೃತ್ವದ NDA ಮೈತ್ರಿಕೂಟ ಸುಮಾರು 408 ಸ್ಥಾನಗಳನ್ನು ಪಡೆಯುತ್ತೆ ಅಂತಕ್ಕಂಥ ಬಹುದೊಡ್ಡ ಸಂಖ್ಯೆಯನ್ನು NDAಗೆ ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಇಂಡಿ ಮೈತ್ರಿಕೂಟ ಕೇವಲ 77 ಸ್ಥಾನಗಳಿಗೆ ತೃಪ್ತಿಪಟ್ಟುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ಕೂಡ ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಇತರ ಪಕ್ಷಗಳು ಸುಮಾರು 62 ಸ್ಥಾನಗಳನ್ನು ಪಡೆದುಕೊಳ್ತವೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಒಟ್ಟಾರೆ ಈ ಸಂಸ್ಥೆಯ ವರದಿಯ ಪ್ರಕಾರ BJP ನೇತೃತ್ವದ NDA ಮೈತ್ರಿಕೂಟ ಬಹುದೊಡ್ಡ ದಿಗ್ವಿಜಯವನ್ನು ಸಾಧಿಸೋದ್ರ ಮೂಲಕ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಆಯ್ಕೆಯಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಹುದೊಡ್ಡ ದಿಗ್ವಿಜಯವನ್ನು BJP ನೇತೃತ್ವದ NDA ಮೈತ್ರಿಕೂಟ ಈ ಬಾರಿ ಪಡೆಯುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಸ್ನೇಹಿತರೆ, ಧನ್ಯವಾದಗಳು.